ನಮಸ್ಕಾರ ಕರ್ನಾಟಕ. ಅದೃಷ್ಟದ ಭಾನುವಾರ ಬಂದೇ ಬಿಟ್ಟಿದೆ. 3 ಗಂಟೆ ಆಯ್ತು ಅಂತಂದ್ರೆ ಅದೊಂದು ರೀತಿಯಲ್ಲಿ ಅದೃಷ್ಟದ ಸಮಯವೇ ಸರಿ. ಯಾಕಂದ್ರೆ ನೀವು ನಮ್ಮೊಂದಿಗೆ ರಿಜಿಸ್ಟರ್ ಮಾಡ್ಕೊಂಡಿರ್ತೀವಿ. ನಮ್ಮಿಂದ ಅದೃಷ್ಟಶಾಲಿಯಾದಂತಹ ನಂಬರ್ಗಳಿಗೆ ಕರೆ ಹೋಗುತ್ತೆ. 10 ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕೊಟ್ರಿ ಅಂತಾದ್ರೆ 1.5 ಲಕ್ಷ ರೂಪಾಯಿ ಮೌಲ್ಯದ ಬಹುಮಾನವನ್ನ ಗೆಲ್ಲುವಂತಹ ಅವಕಾಶ. ಇದು ಕೇವಲ ಕೈಲಾಸ್ ನಿಜನ್ ಮೊಬೈಲ್ ಅರ್ಪಿಸುವ ಲಕ್ಪತಿಯಲ್ಲಿ ಮಾತ್ರ ಸಾಧ್ಯ. ಲಕ್ಪತಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ, ಸುಸ್ವಾಗತ. ಲಕ್ಪತಿ ಹೆಸರೇ ಹೇಳುವಂತೆ ಲಕ್ ಅಂದ್ರೆ ಅದೃಷ್ಟವನ್ನ ತಂದುಕೊಡುವಂತಹ ಒಂದು ಕಾರ್ಯಕ್ರಮ. ಜೊತೆಗೆ ನೀವು ಹಂತ ಹಂತವಾಗಿ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳ್ತಾ ಹೋದಂತೆ ಲಕ್ಷಾಧಿಪತಿಗಳು ಅಂದ್ರೆ 1.5 ಲಕ್ಷ ರೂಪಾಯಿ ಮೌಲ್ಯದ ಬಹುಮಾನ ಗೆಲ್ಲುವಂತಹ ಅವಕಾಶ. 1 ರಿಂದ 10ರವರೆಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀವಿ. ಮೊದಲಿಗೆ 500 ರೂಪಾಯಿ ಮೌಲ್ಯದ ಬಹುಮಾನ ಗೆಲ್ತೀರಿ. ಅನಂತರ ಹಾಗೇನೆ 1000, 1500, 2000, 4000 ಹೀಗೆ ಹೆಚ್ಚಾಗ್ತಾ ಕೊನೆಗೆ 10 ಪ್ರಶ್ನೆಗೆ ನೀವು ಉತ್ತರ ಕೊಟ್ರಿ ಅಂತಾದ್ರೆ ನಿಮಗೆ 1.5 ಲಕ್ಷ ರೂಪಾಯಿ ಮೌಲ್ಯದ ಬಹುಮಾನ ಗೆಲ್ಲೋ ಅವಕಾಶ. ಬಹುಶಃ ಮನೆಯಲ್ಲೇ ಇದ್ದು ಇಷ್ಟು ದೊಡ್ಡ ಮೌಲ್ಯದ ಬಹುಮಾನವನ್ನ ಗೆಲ್ಲುವಂತ ಅವಕಾಶ ಕೇವಲ ಲಕ್ಪತಿಯಲ್ಲಿ ಮಾತ್ರ ಸಾಧ್ಯ. ಹಾಗಿದ್ರೆ ಇವತ್ತು ಯಾರಿಗೆ ಕರೆ ಹೋಗುತ್ತೆ, ಯಾರಿಗೆ ಈ ಅದೃಷ್ಟವನ್ನು ಗೆಲ್ಲುವಂತಹ ಒಂದು ಅವಕಾಶವನ್ನ ಸಿಗುತ್ತೆ, ಬನ್ನಿ ಹಾಗಿದ್ರೆ ನೋಡೋಣ. ಮೊದಲನೇ ಕರೆ ಯಾರಿಗೆ ಹೋಗುತ್ತೆ ಅಂತ ಹೇಳಿ. ಈ ಭಾನುವಾರದ ಮೊದಲ ಕರೆ ಹೋಗ್ತಾ ಇದೆ. ಹಲೋ ಹಲೋ, ಯಾರು ಮಾತಾಡ್ತಾ ಇರೋದು? ಹಲೋ, ಪಲ್ಲವಿ ಅಂತ. ಎಲ್ಲಿಂದ? ಮೈಸೂರಿಂದ ಮೇಡಮ್. ಮೈಸೂರಿನಿಂದ. ಓಕೆ, ಎಕ್ಸ್ಪೆಕ್ಟ್ ಮಾಡಿದ್ರಾ ನಿಮ್ಗೆ ಕಾಲ್ ಬರುತ್ತೆ ಅಂತ? ಇಲ್ಲ ಮೇಡಮ್, ಮಾಡಿರ್ಲಿಲ್ಲ. ಓಕೆ, ವೇಟ್ ಮಾಡ್ತಿದ್ರಾ ಬಹಳ ದಿನಗಳಿಂದ? ಹೌದು ಮೇಡಮ್, ವೇಟ್ ಮಾಡ್ತಿದ್ವಿ. ಓಕೆ, ಹಾಗಿದ್ರೆ ರೆಡಿ ಇದ್ದೀರಾ? ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಕಾನ್ಫಿಡೆಂಟ್ ಆಗಿದ್ದೀರಾ? ಎಸ್ ಮೇಡಮ್. ಓಕೆ, ವಂಡರ್ಫುಲ್. ಆಗಿದ್ರೆ ತಡ ಮಾಡೋದು ಯಾಕೆ, ಕೇಳೇ ಬಿಡೋಣ ಮೊದಲನೇ ಪ್ರಶ್ನೆನಾ? ಕೇಳಿ ಮೇಡಮ್. ಓಕೆ, ನಿಮ್ಮ ಮೊದಲ ಪ್ರಶ್ನೆ, ಚಿಂಗಾರಿ ಚಿತ್ರದ ನಾಯಕ ನಟನ ಹೆಸರೇನು? ಆಯ್ಕೆಗಳು: ಎ ಪ್ರಕಾಶ್ ರಾಜ್, ಬಿ ಸುದೀಪ್, ಸಿ ಪುನೀತ್ ರಾಜ್, ಡಿ ದರ್ಶನ್. ನಿಮ್ಮ ಸಮಯ ಈಗ ಶುರು. ಮೇಡಮ್, ಡಿ ದರ್ಶನ್. ಪಕ್ಕನಾ? ಪಕ್ಕ ಮೇಡಮ್. ಚಿತ್ರಗಳನ್ನೆಲ್ಲ ನೋಡ್ತಾ ಇರ್ತೀರಿ? ಕನ್ನಡ ಫಿಲ್ಮ್ಸ್ ನೋಡ್ತೀರಿ? ಹೌದು ಮೇಡಮ್, ನೋಡ್ತಾ ಇರ್ತೀವಿ. ಓಕೆ, ಹಾಗಿದ್ರೆ ತಡ ಮಾಡೋದೇ ಬೇಡ, ಉತ್ತರ ತಗೊಳ್ಳೋದು ಅಂತೀರಿ? ಎಸ್ ಮೇಡಮ್. ಚಿಂಗಾರಿ ಚಿತ್ರ ದರ್ಶನೇನಾ? ಪಕ್ಕನಾ? ಪಕ್ಕ ಮೇಡಮ್. ಓಕೆ, ನೀವು ಹೇಳಿದಂತಹ ಉತ್ತರ ಸರಿಯಾಗಿದೆ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀವಿ. ಸುಲಭ ಪ್ರಶ್ನೆ, ಸುಲಭವಾದಂತಹ ಉತ್ತರ. ತಟ್ ಅಂತ ಪ್ರಶ್ನೆ ಕೇಳ್ತೀವಿ, ನೀವು ಫಟ್ ಅಂತಾನೆ ಉತ್ತರನೇ ಕೊಟ್ಟೇ ಬಿಟ್ರಿ. ಹಾಗಿದ್ರೆ ಹೀಗೆ ಉತ್ತರಗಳನ್ನ ಕೊಡ್ತಾ 10 ಪ್ರಶ್ನೆಗೆ ಉತ್ತರ ಕೊಡುವಂತ ಕಾನ್ಫಿಡೆನ್ಸ್ ಇದೆಯಾ ನಿಮ್ಮಲ್ಲಿ? ಇದೆ ಮೇಡಮ್. ಓಕೆ, ವಂಡರ್ಫುಲ್. ಆಗಿದ್ರೆ ಸಾಂಸ್ಕೃತಿಕ ನಗರಿ ಮೈಸೂರಿನಿಂದ ಕರೆ ಮಾಡಿದ್ರೆ ಇದೇ ರೀತಿ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಹೋಗಿ. ನಿಮ್ಮ ಮುಂದಿನ ಪ್ರಶ್ನೆ ಅಂದ್ರೆ 2ನೇ ಪ್ರಶ್ನೆ ಈ ರೀತಿ ಇದೆ: ವಿದ್ಯಾನಗರಿ ಅಂದ್ರೆ ಯಾವುದು? ಆಯ್ಕೆಗಳು: ಎ ಶಿವಮೊಗ್ಗ, ಬಿ ಧಾರವಾಡ, ಸಿ ಬೆಳಗಾವಿ, ಡಿ ಮೈಸೂರು. ನಿಮ್ಮ ಸಮಯ ಈಗ ಶುರು. ಏನನ್ಸುತ್ತೆ? ವಿದ್ಯಾನಗರಿ ಅಂತ ಯಾರನ್ನೇ ಕರೀತಾರೆ? ಯಾವ ನಗರವನ್ನ ಕರೀತಾರೆ? ಯೋಚನೆ ಮಾಡ್ತಾ ಇದ್ದೀರಾ? ಎಸ್ ಮೇಡಮ್, ಯೋಚನೆ ಮಾಡ್ತಿದ್ವಿ. ಯಾವ್ದಿರ್ಬೋದು ಅಂತೀರಿ? ಕೇವಲ ಇನ್ನು 15 ಸೆಕೆಂಡ್ಗಳು ಮಾತ್ರ ಬಾಕಿ ಉಳಿದಿವೆ. ಬೆಳಗಾವಿ ಮೇಡಮ್. ಸಿ ಬೆಳಗಾವಿ. ಓಕೆ, ತಗೊಳ್ಳೋದಾ ನಿಮ್ಮ ಉತ್ತರವನ್ನ? ತಗೊಳ್ಳಿ ಮೇಡಮ್. ಓಕೆ, ನೀವು ಹೇಳ್ದಂತಹ ಉತ್ತರ ಸಿ ಬೆಳಗಾವಿ. ಆದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ನಿಮ್ಮ ಉತ್ತರ ತಪ್ಪು. ಓಕೆ, ಹಾಗಿದ್ರೆ ವೀಕ್ಷಕರೇ, ಈ ಪ್ರಶ್ನೆಗೆ ಉತ್ತರವನ್ನ ಕೊಡುವಂತಹ ಅವಕಾಶ ನಿಮಗ್ ಬರುತ್ತೆ. ಅಂದ್ರೆ SMS ರೌಂಡ್ ಮೂಲಕ ನೀವು ಪ್ರಶ್ನೆಗೆ ಉತ್ತರವನ್ನ ಕೊಡಬಹುದು. ಪ್ರಶ್ನೆ SMS ರೌಂಡ್ಗಾಗಿ ಮತ್ತೊಮ್ಮೆ ನಾವು ಕೇಳಿದಂತಹ ಪ್ರಶ್ನೆ: ವಿದ್ಯಾನಗರಿ ಅಂದ್ರೆ ಯಾವುದು? ಎ ಶಿವಮೊಗ್ಗ, ಬಿ ಧಾರವಾಡ, ಸಿ ಬೆಳಗಾವಿ, ಡಿ ಮೈಸೂರು. SMS ಕಳಿಸುವಂತಹ ವಿಧಾನ: LUCK ಲಕ್ ಅಂತ ಟೈಪ್ ಮಾಡಿ. 1ನೇ ಪ್ರಶ್ನೆ ಇದು SMS ರೌಂಡ್ಗಾಗಿ. ಲಕ್ 1 ಅಂತ ಟೈಪ್ ಮಾಡಿ, ಸ್ಪೇಸ್ ಕೊಟ್ಟು ABCD ನಿಮ್ಮ ಆಯ್ಕೆ ಯಾವ್ದಿದೆಯೋ ಅದನ್ನ ಟೈಪ್ ಮಾಡಿ 9901777880 ಈ ನಂಬರ್ಗೆ SMS ಮಾಡಿ. ಓಕೆ, ಹಾಗಿದ್ರೆ ಅದೃಷ್ಟದ ಭಾನುವಾರದಂದು 2ನೇ ಕರೆ ಯಾವ ನಂಬರ್ಗೆ ಹೋಗುತ್ತೆ ಅಂತ ನೋಡೋಣ. ನಿಮ್ಗೆ ಬರ್ತಾ ಇರಬಹುದು, ಫೋನ್ ಪಕ್ಕನೇ ಇರಿ. ಹಲೋ. ಹಲೋ, ನಾನು ಸಹನಾ. ಸಹನಾ, ಎಲ್ಲಿಂದ? ನಾನು ಹೊನ್ನಾವರದಿಂದ ಮೇಡಮ್. ಹೊನ್ನಾವರದಿಂದ. ಉತ್ತರ ಕನ್ನಡದ ಹೊನ್ನಾವರದಿಂದ ಕರೆ ಮಾಡ್ತಾ ಇದ್ದೀರಿ. ಓಕೆ ಸಹನಾ, ರೆಡಿ ಇದ್ದೀರಾ? ರೆಡಿ ಇದ್ದೇನೆ ಮೇಡಮ್. ಎಕ್ಸ್ಪೆಕ್ಟ್ ಮಾಡಿದ್ರಾ? ಹೌದು, ತುಂಬಾ ಎಕ್ಸೈಟ್ ಆಗಿದೆ, ಎಕ್ಸ್ಪೆಕ್ಟ್ ಮಾಡ್ತಿದ್ದೆ.
ಓಕೆ ಲಾಸ್ಟ್ ವೀಕ್ ಎಕ್ಸ್ಪೆಕ್ಟ್ ಮಾಡಿದ್ದು. ಓ ವಂಡರ್ಫುಲ್ ವಂಡರ್ಫುಲ್ ಸಹನಾ, ಅಂತೂ ಕೊನೆಗೂ ನಿಮ್ಗೆ ಅದೃಷ್ಟದ ಭಾನುವಾರ ಬಂದೇ ಬಿಟ್ಟಿದೆ, ಕರೆ ಅಂತೂ ಸಿಕ್ಕೇ ಬಿಟ್ಟಿದೆ. ಇನ್ನೇಕ್ ತಡ, 10 ಪ್ರಶ್ನೆಗೆ ಉತ್ತರ ಕೊಟ್ಟೇ ಬಿಡಿ. ನಿಮ್ಮ ಆರೈಕೆ ಇದ್ರೆ ಆಗ್ಬೋದು. ಓಕೆ ಸಹನಾ, ಆಗಿದ್ರೆ ತಡ ಮಾಡೋದು ಯಾಕೆ, ನಿಮ್ಮ ಮೊದಲ ಪ್ರಶ್ನೆ. ಓಕೆ. ಯಾವ ನದಿಗೆ ಭದ್ರಾ ಅಣೆಕಟ್ಟು ಕಟ್ಟಲಾಗಿದೆ? ಆಯ್ಕೆಗಳು: ಎ ಭದ್ರಾ, ಬಿ ತುಂಗಾ, ಸಿ ತುಂಗಭದ್ರಾ, ಡಿ ಶರಾವತಿ. ನಿಮ್ಮ ಸಮಯ ಈಗ ಶುರು ಸಹನಾ. ಹಲೋ, ಏನನ್ಸುತ್ತೆ ಸಹನಾ? ತುಂಗಭದ್ರಾ. ತುಂಗಭದ್ರಾನಾ? ಹಾ ಪಕ್ಕ? ಹಾ, ಭದ್ರಾ, ತುಂಗಾ, ತುಂಗಭದ್ರಾ, ಶರಾವತಿ. ಭದ್ರಾಣೆಕಟ್ಟು. ಹ್ಮ್, ಹಾ. ಏನನ್ಸುತ್ತೆ? 8 ಸೆಕೆಂಡ್, 7 ಸೆಕೆಂಡ್ ಬಾಕಿ ಇದೆ, ಬೇಗ ಹೇಳಿ. ಹಲೋ. ಹಾ ಹೇಳಿ ನಿಮ್ಮ ಉತ್ತರ. ಹಾ, ಯಾವ್ದು? ಹಾ, ಸಮಯ ಮುಗೀತು ತುಂಗಭದ್ರಾ. ಸಹನಾ, ನೀವು ಬಹಳ ಲೇಟ್ ಮಾಡಿದ್ರಿ. ನೀವು ಮೊದಲು ಹೇಳಿದಂತಹ ಉತ್ತರ ತುಂಗಭದ್ರಾ ಅಂತ ಉತ್ತರವನ್ನ ನೀವು ಹೇಳಿದ್ರಿ. ನಿಮ್ಮ ಉತ್ತರ ತಪ್ಪು. ಐ ಆಮ್ ವೆರಿ ಸಾರಿ ಸಹನಾ. ಸಮಯದೊಳಗೆ ನೀವು ಹೇಳಬೇಕು, ಅಷ್ಟರೊಳಗೆ ಯೋಚನೆ ಮಾಡಬೇಕು. ವೀಕ್ಷಕರೇ, ಈ ಪ್ರಶ್ನೆ ಈಗ ಮತ್ತೊಮ್ಮೆ SMS ರೌಂಡ್ಗೆ ಹೋಗ್ತಾ ಇದೆ. SMS ರೌಂಡ್ಗಾಗಿ ಈ ಪ್ರಶ್ನೆ ಮತ್ತೊಮ್ಮೆ. ಯಾವ ನದಿಗೆ ಭದ್ರಾ ಅಣೆಕಟ್ಟು ಕಟ್ಟಲಾಗಿದೆ? ಆಯ್ಕೆಗಳು: ಎ ಭದ್ರಾ, ಬಿ ತುಂಗಾ, ಸಿ ತುಂಗಭದ್ರಾ, ಡಿ ಶರಾವತಿ. SMS ಮಾಡುವಂತಹ ವಿಧಾನ LUCK ಲಕ್ ಅಂತ ಟೈಪ್ ಮಾಡಿ, ಸ್ಪೇಸ್ ಬಿಟ್ಟು. ಇದು 2ನೇ ಪ್ರಶ್ನೆ SMS ರೌಂಡ್ಗಾಗಿ. ಲಕ್ 2 ಸ್ಪೇಸ್ ಕೊಟ್ಟು ABCD ನಿಮ್ಮ ಆಯ್ಕೆ ಯಾವುದಿದೆಯೋ ಅದನ್ನ ಟೈಪ್ ಮಾಡಿ 9901778080 ಈ ನಂಬರ್ಗೆ SMS ಮಾಡಿ. ಓಕೆ, ನೀವು ಗಡಿಬಿಡಿ ಮಾಡ್ಕೋಬೇಡಿ, ಆದ್ರೆ ನಿಗದಿತ ಸಮಯದಲ್ಲಿ ನೀವು ಉತ್ತರವನ್ನ ಕೊಡಬೇಕು. ಹಾಗಿದ್ರೆ ಮುಂದಿನ ಕರೆ ಯಾರಿಗೆ ಹೋಗುತ್ತೆ ಅಂತ ನೋಡೋಣ. ಹಲೋ ಹಲೋ, ಯಾರು ಮಾತಾಡ್ತಾ ಇರೋದು? ನಾನು ರಾಘವೇಂದ್ರ ಅಂತ. ರಾಘವೇಂದ್ರ, ಎಲ್ಲಿಂದ ರಾಘವೇಂದ್ರ? ಮೈಸೂರು. ಮೈಸೂರು. ಮೈಸೂರಿನಿಂದ 2ನೇ ಕರೆ ಇದು. ರಾಘವೇಂದ್ರ, ಏನ್ ಮಾಡ್ಕೊಂಡಿದ್ದೀರಿ? ನಾನು 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಿ. ಓಕೆ, ವಂಡರ್ಫುಲ್. ರಾಘವೇಂದ್ರ, ಆಗಿದ್ರೆ ಕಾನ್ಫಿಡೆಂಟ್ ಆಗಿದ್ದೀರಾ? ಇಲ್ಲ, ಸ್ವಲ್ಪ ನರ್ವಸ್ ಆಗಿದ್ದೀನಿ. ನರ್ವಸ್ ಆಗಿದ್ದೀರಾ? ಅಯ್ಯೋ, ಇದೇನು ಎಕ್ಸಾಮ್ ಅಲ್ಲ, ನೀವು ಒಂದ್ ಸ್ವಲ್ಪ ಬುದ್ಧಿನ ಉಪಯೋಗಿಸ್ಬಿಟ್ರೆ ಸಾಕಪ್ಪ. ಆಯ್ತು, ರೆಡಿನಾ? ಓಕೆ ರಾಘವೇಂದ್ರ, ನೀವು 10 ಪ್ರಶ್ನೆಗೆ ಉತ್ತರ ಕೊಡ್ತೀರಿ ಅನ್ಕೊಂಡಿದ್ದೀನಿ. ರಾಘವೇಂದ್ರ, ನಿಮ್ಮ ಮೊದಲ ಪ್ರಶ್ನೆ ಈ ರೀತಿ ಇದೆ. ಕರಾವಳಿಯ ಪ್ರಸಿದ್ಧ ಕಲೆ ಯಾವುದು? ಆಯ್ಕೆಗಳು: ಎ ಬಯಲಾಟ, ಬಿ ಕರಡಿ ಕುಣಿತ, ಸಿ ಯಕ್ಷಗಾನ, ಡಿ ಕಂಸಾಳೆ. ರಾಘವೇಂದ್ರ, ನಿಮ್ಮ ಸಮಯ ಶುರು. ಕರಾವಳಿಯ ಪ್ರಸಿದ್ಧ ಕಲೆ ಯಾವುದು? ಯಕ್ಷಗಾನ. ಪಕ್ಕನಾ? ಗೊತ್ತಾ ಅಥವಾ ಯಾರು ಹೆಲ್ಪ್ ಮಾಡಿದ್ರ? ಇಲ್ಲ, ಅಜ್ಜಿ ಪಕ್ಕ ಕೂತಿದ್ದಾರೆ. ಅಜ್ಜಿ ಪಕ್ಕ ಕೂತಿದ್ದಾರೆ. ಓಕೆ, ಯಕ್ಷಗಾನನೇನಾ? ಬಯಲಾಟ ಇದೆ, ಕರಡಿ ಕುಣಿತ ಇದೆ, ಕಂಸಾಳೆ ಇದೆ, ಯಾವುದು ಅಲ್ಲ ಅಂತೀರಾ? ಯಕ್ಷಗಾನನೇ. ಕರಾವಳಿ ಕಡೆ ಹೋಗಿ ಬಂದಿದ್ದೀರಿ? ಇಲ್ಲ, ಹೋಗಿಲ್ಲ, ಬಟ್ ಉತ್ತರ ಪಕ್ಕ ಅಂತೀರಿ? ಹಾ. ಓಕೆ ರಾಘವೇಂದ್ರ, ನೀವು ಹೇಳಿದಂತಹ ಉತ್ತರ ಯಕ್ಷಗಾನ. ನಿಮ್ಮ ಉತ್ತರ ಸರಿಯಾಗಿದೆ ರಾಘವೇಂದ್ರ. ಧ್ವನಿನೇ ಕೇಳ್ತಾ ಇಲ್ಲ, ಖುಷಿಯಿಂದ ಮೌನ ಆಗ್ಬಿಟ್ರೋ ಏನ್ ಕತೆ? ಖುಷಿಯಿಂದಾನೆ. ಖುಷಿಯಿಂದಾನೆ. ಅಜ್ಜಿನ ಹೇಳ್ಕೊಟ್ಟಿದ್ದು? ಅಜ್ಜಿನೇ. ಓಕೆ, ಅಜ್ಜಿಗೆ ಆಗಿದ್ರೆ ಕ್ಲಾಪ್ಸ್ ಹಾಕ್ಬಿಡಿ. ಹಾ. ಹೀಗೆ ಉತ್ತರನ ಕೊಡ್ತಾ ಇರಿ ರಾಘವೇಂದ್ರ. ನೀವು 10 ಪ್ರಶ್ನೆಗೆ ಉತ್ತರವನ್ನ ಕೊಟ್ಬಿಟ್ರೆ ನಿಮ್ಗೆ 1.5 ಲಕ್ಷ ರೂಪಾಯಿ ಮೌಲ್ಯದ ಬಹುಮಾನ ಗೆಲ್ಬಹುದು ನೀವು. 2ನೇ ಪ್ರಶ್ನೆಗೆ ರೆಡಿನಾ? ರೆಡಿ. ಅಜ್ಜಿನೂ ರೆಡಿನಾ? ರೆಡಿ. ಓಕೆ ರಾಘವೇಂದ್ರ, ನಿಮ್ಮ 2ನೇ ಪ್ರಶ್ನೆ. 2G ಹಗರಣ ಬಯಲಿಗೆ ಎಳೆದವರು ಯಾರು? ಆಯ್ಕೆಗಳು: ಎ MS ಸ್ವಾಮಿ, ಬಿ ಸುಬ್ರಮಣಿಯನ್ ಸ್ವಾಮಿ, ಸಿ ಪಿ ಚಿದಂಬರಂ, ಡಿ ಎ ರಾಜ. ನಿಮ್ಮ ಸಮಯ ಈಗ ಶುರು ರಾಘವೇಂದ್ರ. ನ್ಯೂಸ್ ಎಲ್ಲ ನೋಡ್ತಾ ಇರ್ತೀರಾ? ಗೊತ್ತಾ ಇದ್ರ ಬಗ್ಗೆ, 2G ಹಗರಣದ ಬಗ್ಗೆ? ಗೊತ್ತಿಲ್ಲ. ಗೊತ್ತಿಲ್ಲ. ಏನನ್ಸುತ್ತೆ ನಿಮ್ಗೆ? ಗೆಸ್ ಮಾಡ್ತೀರಾ? ಪಿ ಚಿದಂಬರಂ. ಚಿದಂಬರಂ ಅಂತೀರಾ? ನಿಮ್ಮ ಸಮಯ ಮುಗಿತಾ ಇದೆ, ಯೋಚನೆ ಮಾಡಿ ಅಷ್ಟರೊಳಗೆ. ಪಕ್ಕನಾ? ಪಕ್ಕ. ತಗೊಳ್ಳೋಣ? ಓಕೆ, ನೀವ್ ಹೇಳಿದಂತಹ ಉತ್ತರ ಪಿ ಚಿದಂಬರಂ ಅಂತ ಉತ್ತರವನ್ನ ಹೇಳಿದ್ರಿ ರಾಘವೇಂದ್ರ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ನಿಮ್ಮ ಉತ್ತರ ತಪ್ಪು. ಸರಿಯಾದಂತಹ ಉತ್ತರ ಬಿ ಸುಬ್ರಮಣಿಯನ್ ಸ್ವಾಮಿ. ಸಾಕಷ್ಟು ಬಾರಿ ನಾವು ನ್ಯೂಸ್ನಲ್ಲಿ ತೋರಿಸ್ತಾ ಇರ್ತೀವಿ, ಗೊತ್ತಿರ್ಬೋದು. ಓಕೆ ವೀಕ್ಷಕರೇ, ಹಾಗಿದ್ರೆ ಇನ್ನಷ್ಟು ಕರೆಗಳನ್ನ ಮಾಡಬೇಕು. ಯಾರಿಗೆ ಕರೆ ಹೋಗುತ್ತೆ? ನಿಮ್ಮ ಮನೆಗೆ ಕರೆ ಬರಬಹುದು. ನಮ್ಮೊಂದಿಗೆ ರಿಜಿಸ್ಟರ್ ಮಾಡ್ಕೊಂಡಿದ್ರೆ
ಕಾಯ್ತಾ ಇರಿ, ಇನ್ನಷ್ಟು ಇಂಟ್ರೆಸ್ಟಿಂಗ್ ಆದಂತಹ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಒಂದು ಪುಟ್ಟ ಬ್ರೇಕ್ನ ನಂತರ.